ರಾಜ್ಯ ಕೃಷಿ ಮತ್ತು ತೋಟಗಾರಿಕೆ ವಿವಿಗಳ ವಿದ್ಯಾರ್ಥಿ ಒಕ್ಕೂಟದಿಂದ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕಡೆಯಿಂದ ಖಾಸಗಿ ಕೃಷಿ ಕಾಲೇಜುಗಳಿಗೆ ಅಪ್ಲಿಕೇಶನ್ ಕೊಡಬಾರದೆಂದು ಪ್ರತಿಭಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ದೇಶದ ಬೆನ್ನೆಲುಬು. ದೇಶದ ಕೃಷಿ ರಂಗದಲ್ಲಿ ಹಸಿರು ಕ್ರಾಂತಿಯ ಮೂಲಕ ಆಹಾರದ ಸ್ವಾವಲಂಬನೆಯನ್ನು ಸಾಧಿಸಲು ಶ್ರಮಿಸಿದ್ದು ರೈತ ಸಮುದಾಯ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು. ತರಕಾರಿ ಬೆಳೆಗಳು, ತೋಟಗಾರಿಕಾ ಬೆಳೆಗಳು, ದ್ವಿದಳ ಧಾನ್ಯಗಳು ಮತ್ತು ಹಲವಾರು ಇತರೆ ಕೃಷಿ ಬೆಳೆಗಳಲ್ಲಿ ಸ್ವಾವಲಂಬನೆಯ ಕ್ರಾಂತಿ ಮಾಡಿದ್ದು ದೇಶದ ಕೃಷಿ ವಿದ್ಯಾಲಯಗಳ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆಯ ಕಾರ್ಯವೈಖರಿ ಹೊಂದಿದ್ದಾರೆ. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜುಗಳೆಲ್ಲ ರಿಲೇಷನ್ ಇರ್ತದೆ. ಇದ್ರ ವಿರುದ್ಧವಾಗಿ ನಾವು ಕೃಷಿ ವಿದ್ಯಾರ್ಥಿಗಳೆಲ್ಲ ಒಂದು ವಾರದ ಮುಂಚೆ ವೈಸ್ ಚಾನ್ಸಲರ್ ಸರ್ ಕಚೇರಿ ಹತ್ರ ಪ್ರತಿಭಟನೆ ಮಾಡೋ ಮುಖಾಂತರ ಒಂದು ಮೆಮೊರಂಡಮ್ ಸಲ್ಲಿಸಿದ್ವಿ. ಆದರೆ ನಮಗೆ ಯಾವುದೇ ರೀತಿಯಾದಂಥ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರೋದಿಲ್ಲ. ಅದಕ್ಕಾಗಿ ಒಂದು ಸಂದರ್ಭದಲ್ಲಿ ಏನು ನಮ್ಮ ಆವರಣದಲ್ಲಿ ಕೃಷಿ ಆವರಣದಲ್ಲಿ ಒಂದು ರೈತ ಸಂತೆ ಅಂತ ಮಾಡ್ತಾ ಇದ್ದಾರೆ. ಇದಕ್ಕೆ ಕೃಷಿ ಸಚಿವರು ಬಂದಿದ್ರು. ನಾವು ಎಲ್ಲ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಅವರ ಎಲ್ಲರ ಮುಂದೆಗಡೆ ಒಂದು ಮನವಿ ಸಲ್ಲಿಸಿದ್ದೀವಿ. ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ಅಧ್ಯಕ್ಷರಿರ್ತಾರ ಮತ್ತು ಏನು ರೈತರು ಬಂದಿರಲ್ಲ ಅವರಿಗೆಲ್ಲ ಒಂದು ಕರಪತ್ರಗಳು ರೆಡಿ ಮಾಡಿ ಈ ಸಾಧಕ ಬಾಧಕಗಳು ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜುಗಳು ಸ್ಥಾಪನೆ ಮಾಡಿದೆ. ನಮಗೆ ಕೃಷಿ ವಿದ್ಯಾರ್ಥಿಗಳು ಯಾವ ರೀತಿಯಾದ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಅವ್ರಿಗೆ ತಲುಪಿಸಕ್ಕಂಥ ಕೆಲಸ ಮಾಡ್ತೀವಿ. ಪ್ಲೇ ಕಾರ್ಡ್ಸ್ ಇರ್ಕೊಂಡು ಮುಖಾಂತರ ಯಾವುದೇ ರೀತಿಯಾದಂಥ ಘೋಷಣೆಗಳು ಕೊಡಿಲ್ಲ. ಒಂದು ಶಾಂತ ರೀತಿಯಲ್ಲಿ ಒಂದು ನಮ್ಮ ಗ್ರೀವೆನ್ಸ್ ಏನಿದೆ ಅದನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನು ನಮ್ಮ ಆಗ್ರಹಕ್ಕೆ ಅವರು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಎಲ್ಲ ಕೃಷಿ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಸೇರಿ ಒಂದು ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದೆ. ಮತ್ತು ಯಾವ ರೀತಿ ತೊಂದರೆ ಆಗುತ್ತೆ ಅಂದರೆ ಅಗ್ರಿಕಲ್ಚರ್ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜುಗಳಿಗೆ ಅಪ್ಲಿಕೇಶನ್ ಕೊಟ್ಟರೆ ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಅಗ್ರಿಕಲ್ಚರ್ ಫುಲ್ಲು ಡೌನ್ ಆಗುತ್ತೆ. ಯಾವ ಥರ ಅಂದರೆ ಈ ಏನು ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜು ಸ್ಥಾಪನೆ ಮಾಡಿದರೆ ಯಾವ ಮಾನದಂಡಗಳನ್ನ ಅನುಸರಿಸ್ತಾರೆ, ಯಾವ ರೀತಿಯಿಂದ ಎಕ್ಸಾಮಿನೇಷನ್ ಮಾಡ್ತಾರೆ, ಇವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತಾರೆ, ಎಕ್ಸಾಮಿನೇಷನ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತಕ್ಕಂಥದ್ದು ಯಾವುದೇ ರೀತಿಯಾದಂಥ ನಮಗೆ ಒಂದು ಸ್ಪಷ್ಟತೆ ಇಲ್ಲ. ಹಾಗಾಗಿ ನಾವೆಲ್ಲ ವಿದ್ಯಾರ್ಥಿಗಳು ಹೋರಾಟ ಮಾಡ್ತೀವಿ. ಕೃಷಿ ಸಚಿವರನ್ನ ನಾವು 3-4 ದಿನಕ್ಕೆ ಮುಂಚೆ ವಿಧಾನಸೌಧದಲ್ಲಿ ಸಹ ಮೀಟ್ ಮಾಡಿದ್ದೀವಿ. ಅವರು ಇದ್ರ ಬಗ್ಗೆ ನೋಡ್ತೀವಪ್ಪ ಅಂತ ಹೇಳಿದ್ರು. ಇವತ್ತು ಸಹ ನಿಮಗೊಂದು ಸಪ್ರೇಟ್ ಒಂದು ಡೇಟ್ ಕೊಡ್ತೀವಿ, ಬಂದು ನಮ್ಮ ಹತ್ರ ಮಾತಾಡಿ ನಾವು ನಿಮ್ಗೆ ಕನ್ವಿನ್ಸ್ ಮಾಡಿ ಟ್ರೈ ಮಾಡಿ, ನೀವು ನಮಗೆ ಕನ್ವಿನ್ಸ್ ಮಾಡಿ ಒಂದು ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡೋಣ, ಒಂದು ಫೈನಲ್ ಡಿಸಿಷನ್ಗೆ ಬರೋಣ. ನಮ್ಮ ಹತ್ರ ನಮ್ಮ ಏನು ಒಂದು ಅರ್ಜಿ ಬಂದಿದೆ ಅದನ್ನು ಮರುಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪ್ರತಿಭಟನೆ ಎಲ್ಲ ಮೇಡಮ್, ಈಗ ಈ ರೈತರುಗಳದ್ದು ಜನಾದೇಶ ಪಡ್ಕೊಳ್ಳಿ. ಈಗ ಜನಗಳಿಗೆ ಗೊತ್ತಾಗಬೇಕು ನನಗೆ ಏನು ನಡೀತಾ ಇದೆ ಅಂತ. ಹಾಗಾಗಿ ರಾಜ್ಯದ ವಿವಿಧ ಮೂಲೆಗಳಿಂದ ಇವತ್ತು ಕೃಷಿ ಸಂತೆಗೆ ಬಂದಿದೆ. ನಮ್ಮ ಪೋಷಕರುಗಳು ಸಹ ಬಂದಿದ್ದಾರೆ. ಆ ರೈತರುಗಳಿಗೆ ಏನಾಗ್ತದೆ ಅಂತ ತಿಳಿಸ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಪ್ಲೇ ಕಾರ್ಡ್ಸ್ ಮುಖಾಂತರ ಕರಪತ್ರಗಳು ಹಂಚಿದ್ವಿ. ರೈತರುಗಳಿಗೆಲ್ಲ ವಿಷಯ ಡಿಸಮಿನೇಟ್ ಆಗಲಿ, ಅವರು ತದನಂತರ ಯಾವ ರೀತಿಯಾದಂಥ ರೈತರುಗಳದ್ದು ಆದೇಶ ಏನಿದೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಇಂದು ಜಿಕೆವಿಕೆಯಲ್ಲಿ ಕೃಷಿ ಸಂತೆ ಹಾಗೂ ಗಾಳಿಪಟ ಉತ್ಸವ ನಡೆಯಿತು. ಬಿತ್ತನೆ ಬೀಜ, ಜೈವಿಕ ಗೊಬ್ಬರ, ಕೀಟನಾಶಕ, ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳು, ಕರಕುಶಲ ವಸ್ತುಗಳು, ಹಣ್ಣು ಮತ್ತು ಔಷಧೀಯ ಸಸಿಗಳು, ಕೃಷಿ ಯಂತ್ರೋಪಕರಣ, ರೇಷ್ಮೆಯ ಉತ್ಪನ್ನಗಳು, ಬೇಕರಿ ಉತ್ಪನ್ನಗಳನ್ನು ರೈತರು ಪ್ರದರ್ಶನ ಮತ್ತು ಮಾರಾಟ ಮಾಡಿದರು.
ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.